ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡನಡ್ಕ. ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 97ರಲ್ಲಿ ಬಾಬರಿ ಮಸೀದಿಯ ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಉಗ್ಗಿ ಆ ಬಾಬರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾವು ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದ್ದೇವೆ, ಅದೇ ರೀತಿ ರಾಹುಲ್ ಗಾಂಧಿಯ ವಂಶವನ್ನೇ ಧ್ವಂಸ ಮಾಡ್ತೇವೆ. ಪ್ರಕಾಶ್ ರಾಜ್ ಕರಾವಳಿಗೆ ಬಂದ್ರೆ ಅರಬ್ಬಿ ಸಮುದ್ರದಲ್ಲಿ ಮೀನಿಗೆ ಆಹಾರವಾಗಬೇಕಾಗತ್ತೆ. ಇದು ಒಬ್ಬ ಶಾಸಕನಾದವನು ಆಡಿರುವ ಮಾತು. ಈ ಕಾಲದಲ್ಲಿ ರೌಡಿಗಳೇ ಇಂತಹ ಭಾಷೆಯಲ್ಲಿ ಮಾತಾಡೋಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಉಡುಪಿಯ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ರೌಡಿಗಳನ್ನೇ ಮೀರಿಸುವ ಮಟ್ಟದಲ್ಲಿ ಮಾತನಾಡಿದ್ದಾರೆ, ದ್ವೇಷ ಭಾಷಣ ಮಾಡಿದ್ದಾರೆ. 1992ರಲ್ಲಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿರುವ ರೀತಿಯಲ್ಲಿ ರಾಹುಲ್ ಗಾಂಧಿಯ ವಂಶವನ್ನೇ ಧ್ವಂಸ ಮಾಡ್ತೇವೆ ಅಂತ ನೇರ ಪ್ರಾಣ ಬೆದರಿಕೆ ಕೊಟ್ಟಿದ್ದಾರೆ. ಪ್ರಕಾಶ್ ರಾಜ್ಗೂ ನೇರವಾಗಿ ಜೀವ ಬೆದರಿಕೆ ಹಾಕಿದ್ದಾರೆ. ರೌಡಿಗಳೆಲ್ಲ ಶಾಸಕರಾದ್ರೆ ನಾವು ಇಂತಹ ಮಾತುಗಳನ್ನೇ ಕೇಳಬೇಕಾಗತ್ತೆ. ಯಶ್ಪಾಲ್ ಸುವರ್ಣ ಉಡುಪಿಯಲ್ಲಿ ಒಬ್ಬ ಗೂಂಡ ಆಗಿದ್ದವರು. ಉಡುಪಿಯ ರಸ್ತೆಯಲ್ಲಿ ಗೂಂಡಾಗಿರಿ ತೋರಿಸ್ತಾ ಇದ್ದ ಕ್ರಿಮಿನಲ್. ಜಾನುವಾರು ವ್ಯಾಪಾರ ಮಾಡ್ತಾ ಇದ್ದ ಹಾಜಬ್ಬ ಮತ್ತು ಹಸನಬ್ಬ ಎಂಬ ಬಡಪಾಯಿ ತಂದೆ ಮಗನನ್ನ ಆದಿ ಉಡುಪಿಯ ರಸ್ತೆಯಲ್ಲಿ ಬೆತ್ತಲು ಮಾಡಿ ಅವರ ಮೇಲೆ ಭೀಕರ ಹಲ್ಲೆ ನಡೆಸಿದವ. ಯಾಸಾಮಿ ಹಲವು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿದ್ರು. ಯಶ್ಪಾಲ್ ಸುವರ್ಣ ಅಂದ್ರೆ ಉಡುಪಿಯಲ್ಲಿ ಕಮ್ಯುನಲ್ ಗೂಂಡಾ ಅಂತಾನೆ ಕುಖ್ಯಾತಿ ಪಡೆದವರು. ಅದೇ ಗೂಂಡಾ ಕೊನೆಗೆ ಉಡುಪಿಯ ಶಾಸಕರಾಗ್ತಾರೆ. ಆಗಲೇ ಈ ಗೂಂಡಾಗಿರಿಯನ್ನ ಕಾನೂನಿನ ಮೂಲಕ ಧ್ವಂಸ ಮಾಡಿದಿದ್ರೆ, ಈತನನ್ನ ಹೆಡೆಮುರಿ ಕಟ್ಟಿ ಅರಬ್ಬಿ ಸಮುದ್ರಕ್ಕೆ ಎಸೆದಿದ್ರೆ ಇಂದು ಆತ ಶಾಸಕನಾಗ್ತಾ ಇರಲಿಲ್ಲ. ಈ ರೀತಿ ಬೆದರಿಕೆಯೂ ಹಾಕ್ತಾ ಇರಲಿಲ್ಲ. ಆದ್ರೆ ನಮ್ಮ ವ್ಯವಸ್ಥೆ ಉಡುಪಿಯ ಗೂಂಡಾನನ್ನ ಬೆಳೆಯಲು ಬಿಡ್ತು. ಇಂದು ಅದೇ ಗೂಂಡಾ ಶಾಸಕನಾಗಿದ್ದಾರೆ. ಯಶ್ಪಾಲ್ ಶಾಸಕನಾದ್ರೂ ತನ್ನ ಚಾಳಿ ಬಿಡದೆ ರೌಡಿಯಂತೆ ವರ್ತಿಸ್ತಾ ಇದ್ದಾರೆ. ಅದೇ ಗೂಂಡಾ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾನೂನಿಗೆ ಸವಾಲು ಹಾಕೋ ತರ ಎಲ್ರಿಗೂ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಅವರ ಚಾಳಿ. ಹುಟ್ಟುಗುಣ ಎಲ್ಲಿ ಬಿಟ್ಟು ಹೋಗುತ್ತೆ ಅಲ್ವಾ? ಕತ್ತೆಗೆ ಬಣ್ಣ ಬಳಿದ್ರೆ ಕುದುರೆ ಆಗತ್ತಾ? ತಲೆಯಲ್ಲಿ ವಿಷ ತುಂಬಿದವರಿಗೆ ಎದೆಯೊಳಗೆ ದ್ವೇಷ ಇಟ್ಟುಕೊಂಡವರು ಹೀಗೆ ಮಾತಾಡೋದು. ಆ ಸಿ.ಟಿ. ರವಿ, ಯತ್ನಾಳ್, ಪೇಪರ್ ತಿಮ್ಮ, ಹೀಗೆ ಇದೇ ಕ್ಯಾಟಗರಿಯವರು ಒಂದಷ್ಟು ಜನ ಬಿಜೆಪಿಯಲ್ಲಿ ಇದ್ದಾರೆ. ಇವರೆಲ್ಲ ಬಜರಂಗ ದಳ, ಜಾಗರಣ ವೇದಿಕೆ ಎಂಬ ಪರಿವಾರದ ಗೂಂಡಾ ಪಡೆಯಲ್ಲಿ ಬೆಳೆದವರು. ಹಾಗಾಗಿ ಇವರ ಭಾಷೆಯಲ್ಲೂ ಗೂಂಡಾಗಿರಿ ಇದೆ. ಅದು ಜನಪ್ರತಿನಿಧಿಗಳಾದ ಮೇಲೂ ಮುಂದುವರೆದಿದೆ. ನಮ್ಮ ಶಾಸನ ಸಭೆಯಲ್ಲಿ ಇಂತಹ ಜನಪ್ರತಿನಿಧಿಗಳಿರೋದು, ಅವರು ಗೂಂಡಾಗಳ ರೀತಿ ಮಾತಾಡೋದು ನಮ್ಮ ಶಾಸನ ಸಭೆಗೂ ಕಳಂಕ, ನಮ್ಮ ನಾಡಿಗೂ ಕಳಂಕ. ಲೋಕಸಭೆಯ ವಿಪಕ್ಷ ನಾಯಕನ ವಂಶವನ್ನೇ ಧ್ವಂಸ ಮಾಡ್ತೀವಿ ಅನ್ನೋದು, ನಟ ಪ್ರಕಾಶ್ ರಾಜ್ರನ್ನ ಸಮುದ್ರಕ್ಕೆ ಎಸಿತೀವಿ ಅನ್ನೋದು ನೇರವಾದ ಕೊಲೆ ಬೆದರಿಕೆ ಹಾಕುವವರನ್ನ ಇಲ್ಲಿನ ಕಾನೂನು ಏನ್ ಮಾಡಬೇಕು? ಒದ್ದು ಒಳಗೆ ಹಾಕಬೇಕು. ಆದ್ರೆ ಇಲ್ಲಿ ಆ ಕೆಲಸಗಳು ಆಗ್ತಾ ಇಲ್ಲ. ರಾಜ್ಯದ ಗೃಹ ಸಚಿವರು ಡೈಲಾಗ್ ಹೊಡೆಯೋದ್ರಲ್ಲಿ ಪಂಟರಿದ್ದಾರೆ. ಆದ್ರೆ ಆಕ್ಷನ್ ಏನೂ ಇಲ್ಲ. ಅವರದ್ದು ಬರೀ ರಿಯಾಕ್ಷನ್ಗಳಷ್ಟೇ. ಉಪ್ಪು ತಿಂದಿದ್ದೀರಿ, ನೀರು ಕುಡಿಯಲು ತಯಾರಾಗಿ ಅಂತ ಟ್ವೀಟ್ ಅನ್ನ ಬೇಕಾದಷ್ಟು ಮಾಡ್ತಾರೆ. ಆದ್ರೆ ನೀರು ಕುಡಿಸುವ ಕೆಲಸವನ್ನ ಈ ಗೃಹ ಸಚಿವರು ಮಾಡಲ್ಲ. ಅವರ ಕಠಿಣ ಕ್ರಮಗಳೆಲ್ಲ ಮಾಧ್ಯಮಗಳ ಬೈಟ್ಗಳಿಗೆ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗಷ್ಟೇ ಸೀಮಿತ ಆಗಿದೆ ಅನ್ಸುತ್ತೆ. ತನ್ನದೇ ಪಕ್ಷದ ಉನ್ನತ ನಾಯಕರೊಬ್ಬರ ವಂಶವನ್ನೇ ಧ್ವಂಸ ಮಾಡ್ತೇವೆ ಅಂತ ಪ್ರಾಣ ಬೆದರಿಕೆ ಹಾಕಿರುವ ಯಶ್ಪಾಲ್ ಸುವರ್ಣ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗದಿದ್ರೆ ನೀವ್ಯಾಕ್ರಿ ಇಲ್ಲಿ ಸರ್ಕಾರ ನಡೆಸ್ತೀರಾ? ಬಹುಭಾಷಾ ನಟನೊಬ್ಬನನ್ನ ಅರಬ್ಬಿ ಸಮುದ್ರಕ್ಕೆ ಎಸೆದು ಮೀನಿಗೆ ಆಹಾರ ಮಾಡ್ತೀವಿ ಅಂತ ಜೀವ ಬೆದರಿಕೆ ಹಾಕಿದವನನ್ನ ಜೈಲಿಗಟ್ಟಲು ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಆ ಗೃಹ ಇಲಾಖೆ ಬೇಕು? ಯಶ್ಪಾಲ್ ಸುವರ್ಣ ಮೇಲೆ ಉಡುಪಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. BNS ಸೆಕ್ಷನ್ 57, 192, 196 ಬಾರ್ 2, 352, 353 ಬಾರ್ 2 ಮತ್ತು 351 ಬಾರ್ 2 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳು ಇದೆ. ಈ ಸರ್ಕಾರಕ್ಕೆ ಇಂತಹ ಗೂಂಡಾ ಶಾಸಕರನ್ನ ಮಟ್ಟ ಹಾಕುವ ಬದ್ಧತೆ ಇದ್ದಿದ್ರೆ ಯಶ್ಪಾಲ್ ಸುವರ್ಣ ಈಗಾಗಲೇ ಜೈಲು ಸೇರ್ತಾ ಇದ್ರು. ಆದ್ರೆ ಈ ಸರ್ಕಾರ ಕೆಲಸವನ್ನ ಮಾಡೋದಿಲ್ಲ. ಈ ಹಿಂದೆಯೂ ಮಾಡಿಲ್ಲ, ಈಗಲೂ ಮಾಡೋದಿಲ್ಲ. ಬೇಕಿದ್ರೆ ಹೈಕೋರ್ಟ್ ಮುಂದೆ ಹೋಗಿ ನಮಗೆ ಅವರನ್ನು ಬಂಧಿಸುವ ಯಾವ ಉದ್ದೇಶವೂ ಇಲ್ಲ ಅಂತ ಬೇಕಾದರೂ ಹೇಳ್ಬಿಡ್ತಾರೆ.
ಇಂತಹ ಬೆನ್ನು ಮೂಳೆ ಇಲ್ಲದ ಸರ್ಕಾರದಿಂದ ಬೇರೇನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಬಿಡಿ. ಇನ್ನು ಯಶ್ಪಾಲ್ ಸುವರ್ಣ ಬಾಬರಿ ಮಸೀದಿ ಧ್ವಂಸವನ್ನ ದೊಡ್ಡ ಶೌರ್ಯದ ಥರ ಮಾತಾಡಿದ್ದಾರೆ. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿರೋದು ಅಪರಾಧ ಕೃತ್ಯ ಅಂತ ಈ ದೇಶದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಹೀಗಿದ್ರೂ ಆ ಅಪರಾಧವನ್ನ ನಾವೇ ಮಾಡಿದ್ದು ಅಂತ ಈ ಯಶ್ಪಾಲ್ ನಂತವರು ಈಗಲೂ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅಪರಾಧ ಕೃತ್ಯ ಮಾಡಿದವರು ಅಪರಾಧಿಗಳಾಗ್ತಾರೆ. ಹಾಗಾಗಿ ಈ ಅಪರಾಧಿಗಳನ್ನ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗು ಬಡಿಬೇಕಲ್ವಾ? ನಾವೇ ಆ ಅಪರಾಧ ಮಾಡಿದ್ದು ಅಂತ ಮೈಕಟ್ಟಿ ಹೇಳುವವರನ್ನ ಈ ವ್ಯವಸ್ಥೆ ಯಾಕೆ ಸುಮ್ಮನೆ ಬಿಟ್ಟಿದೆ? ಇನ್ನಷ್ಟು ಅಪರಾಧ ಮಾಡಲಿ ಅಂತ ಸುಮ್ಮನೆ ಬಿಟ್ಟಿರೋದಾ? ಇನ್ನು ಮೋದಿ ಸರ್ಕಾರವನ್ನ ನಡುಗಿಸಿದ ವಿದ್ಯಾರ್ಥಿ ಪ್ರತಿಭಟನೆಯ ಬಗ್ಗೆಯೂ ಯಶ್ಪಾಲ್ ಸುವರ್ಣ ಹತಾಶೆಯಲ್ಲಿ ಮಾತನಾಡಿದ್ದಾರೆ. ಕಾಕ್ರೋಚ್ಗಳನ್ನ ನಾಶ ಮಾಡೋದಕ್ಕೆ 100 ರೂಪಾಯಿಯ ಸ್ಪ್ರೇ ಸಾಕು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ವಿದ್ಯಾರ್ಥಿಗಳನ್ನ ಯುವ ಶಕ್ತಿಯನ್ನ ಹೊಡೆದು ಹಾಕ್ತೀವಿ ಅಂತ ಅವರು ಹೇಳಿರೋದು. ಇದು ಇವರಪ್ಪನಾಣೆಗೂ ಸಾಧ್ಯ ಇಲ್ಲ. ಆ ವಿದ್ಯಾರ್ಥಿಗಳು ದೆಹಲಿಯ ಫ್ಯಾಸಿಸ್ಟ್ ಪ್ರಭುತ್ವವನ್ನೇ ನಡುಗಿಸಿದ್ದಾರೆ. ಸರ್ವಾಧಿಕಾರಿಗಳನ್ನೇ ಮಂಡಿಯೂರಿಸಿದ್ದಾರೆ. 56 ಇಂಚಿನದೇ ಕಂಪಿಸುವಂತೆ ಮಾಡಿಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ತೊಲಗುವಂತೆ ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳು ಅವರನ್ನೇ ಬಿಟ್ಟಿಲ್ಲ. ಹಾಗಿರುವಾಗ ಈ ಪುಡ್ಗೋಸಿ ಯಶ್ಪಾಲ್ ಸುವರ್ಣ ಯಾವ ಲೆಕ್ಕ? ಯಶ್ಪಾಲ್ ಏನಿದ್ರು ಹಾಜಬ್ಬ ಹಸನಬ್ಬರಂತಹ ಬಡಪಾಯಿಗಳ ಮೇಲಷ್ಟೇ ಪ್ರಹಾರ ಮಾಡಲು ಸಾಧ್ಯ. ಆ ಗೂಂಡಾಗಿರಿಯನ್ನ ವಿದ್ಯಾರ್ಥಿಗಳ ಜೊತೆ ತೋರಿಸೋಕೆ ಹೋದ್ರೆ ಅವರು ನಿಮ್ಮನ್ನ ಎತ್ತಿ ಅರಬ್ಬಿ ಸಮುದ್ರಕ್ಕೆ ಸತು ಬರ್ತಾರೆ. ಹಾಗಾಗಿ ನೀವು ವಿದ್ಯಾರ್ಥಿಗಳ ಜೊತೆ ಗುದ್ದಾಡೋಕ್ಕೆ ಹೋಗಬೇಡಿ ಯಶ್ಪಾಲ್ ಅವರೇ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ನೀವು ಕಾಕ್ರೋಚ್ಗಳ ಮೇಲೆ ಸ್ಪ್ರೇ ಮಾಡೋಕೆ ಹೋದ್ರೆ ಅವರು ನಿಮ್ಮನ್ನ ಸೂಪ್ ಮಾಡ್ಬೋದು. ಈ ಟೈಮಲ್ಲಿ ವಿದ್ಯಾರ್ಥಿಗಳನ್ನ ಕೆಣಕೋ ಮುಂಚೆ ಯೋಚನೆ ಮಾಡಿ. ಹಾಗೆ ನೀವು ಮೊದಲು ನಿಮ್ಮ ಗೂಂಡಾ ಭಾಷೆಯನ್ನ ಬದಲಾವಣೆ ಮಾಡಿಕೊಳ್ಬೇಕು. ನೀವೀಗ ಉಡುಪಿಯ ಹಳೆ ಕಮ್ಯುನಲ್ ಗೂಂಡಾ ಅಲ್ಲ, ನೀವೀಗ ಶಾಸಕರಾಗಿದ್ದೀರಿ. ನಿಮ್ಮ ಸ್ಥಾನದ ಘನತೆಗೆ ತಕ್ಕಂತೆ ನಡೆದುಕೊಳ್ಳಿ. ನೀವು ಹಳೆ ಕ್ರಿಮಿನಲ್ ಆಗಿರ್ಬೋದು, ನೀವು ಮಸೀದಿ ಹೊಡೆದಿರ್ಬೋದು, ಅಪ್ಪ ಮಗನಿಗೆ ಹಲ್ಲೆ ಮಾಡಿರ್ಬೋದು, ಮಾಡಬಾರದನ್ನೆಲ್ಲ ಮಾಡಿರ್ಬೋದು. ಅದು ಹಳೆ ಕಾಲ. ಆ ಕಾಲ ಹೋಯಿತು. ಇದು 2026. ಹಾಗಾಗಿ ನಿಮ್ಮ ಗೂಂಡಾ ವರ್ತನೆ ಮತ್ತು ಗೂಂಡಾ ಭಾಷೆಯನ್ನು ಬದಲಾಯಿಸಿಕೊಂಡು ಶಾಸಕರ ಘನತೆಗೆ ತಕ್ಕಂತೆ ಮಾತಾಡಿ. ಅದು ನಿಮ್ಮಿಂದ ಸಾಧ್ಯವಾಗುತ್ತೆ ಅಂತ ನನಗೆ ಅನ್ಸಲ್ಲ. ಹಾಗಾಗಿ ನಿಮಗೆ ಕಾನೂನಿನ ಮೂಲಕವೇ ಸರಿಯಾದ ಭಾಷೆ ಕಲಿಸುವ ಅಗತ್ಯ ಇದೆ. ಆ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸಲಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.